ಅಚಾನಕ್ ಆಗಿ ಥಿಯೇಟರ್ ಮುಂದೆ ಮಚ್ಚು ಹಿಡಿದಂತಹ ನಟನಿಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ ಪೊಲೀಸರು. ಆದ್ರೆ ಅದು ರಿಯಲ್ ಮಚ್ಚಲ್ಲ, ಫೇಕ್ ಅನ್ನೋದು ಅಂದ್ರೆ ಮರದ ಮಚ್ಚು ಅನ್ನೋದು ಗೊತ್ತಾದ್ಮೇಲೆ ತಿಳುವಳಿಕೆ ಹೇಳಿ ಕಳಿಸಿದ್ದಾರೆ. ಇದರ ಸ್ಟೋರಿ ಇದೆ, ನೋಡೋಣ. ಥಿಯೇಟರ್ ಮುಂದೆ ಮಚ್ಚು ಹಿಡಿದಿದ್ದ ನಟ, ಪೊಲೀಸರಿಂದ ಜೆಸಿ ಸಿನಿಮಾ ನಟನ ವಿಚಾರಣೆ. ನಮ್ಮ ಫಿಲ್ಮ್ ಸಂದೇಶವೇ ಮಚ್ಚಿಡಿಬಾರದು. ಘಟನೆ ಬಗ್ಗೆ ಸ್ಪಷ್ಟನೆ ಕೊಟ್ಟ ನಟ ಪ್ರಖ್ಯಾತ್. ಜೆಸಿ ಸಿನಿಮಾ ರಿಲೀಸ್ ವೇಳೆ ವೀರೇಶ್ ಥಿಯೇಟರ್ಗೆ ನಟ ಪ್ರಖ್ಯಾತ್ ಭೇಟಿ ಕೊಟ್ಟಿದ್ರು. ಈ ವೇಳೆ ನಟ ಪ್ರಖ್ಯಾತ್ ಮಚ್ಚನ್ನ ಹಿಡಿದು ವಿಡಿಯೋ ವೈರಲ್ ಆಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋವಿಂದರಾಜನಗರ ಪೊಲೀಸರು ನಟ ಪ್ರಖ್ಯಾತ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಜೆಸಿ ದಿ ಯೂನಿವರ್ಸಿಟಿ ಚಿತ್ರದ ನಾಯಕ ನಟ ಪ್ರಖ್ಯಾತ್ ಪೊಲೀಸ್ ಠಾಣೆಗೆ ಆಗಮಿಸಿ ವಿಚಾರಣೆ ಎದುರಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಪ್ರಖ್ಯಾತ್ ಅವರು ತಮ್ಮ ಜೆಸಿ ದಿ ಯೂನಿವರ್ಸಿಟಿ ಚಿತ್ರದ ವೀಕ್ಷಣೆಗಾಗಿ ವೀರೇಶ್ ಥಿಯೇಟರ್ಗೆ ಆಗಮಿಸಿದ್ರು. ಡಾಲಿ ಧನಂಜಯ್ ನಿರ್ಮಾಣದ ಈ ಚಿತ್ರದ ನಾಯಕ ನಟ ಪ್ರಖ್ಯಾತ್ ಅವರಿಗೆ ಈ ವೇಳೆ ಅನಾಮಿಕ ವ್ಯಕ್ತಿಯೊಬ್ಬ ಮಚ್ಚನ್ನ ಕೊಟ್ಟಿದ್ರು. ಅದನ್ನ ಹಿಡಿದ ಪ್ರಖ್ಯಾತ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಣಾರ್ಧದಲ್ಲಿಯೇ ವೈರಲ್ ಆಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಆರಂಭದಲ್ಲಿ ಇದು ನಿಜವಾದ ಮಚ್ಚು ಅಂತ ಭಾರಿ ಆತಂಕ ಮೂಡಿಸಿತ್ತು. ಆದರೆ ನಂತರ ಅದು ಮರದಿಂದ ತಯಾರಿಸಿದ ಮಚ್ಚು ಅನ್ನೋದು ಗೊತ್ತಾಗಿತ್ತು. ಆದರೂ ಸಾರ್ವಜನಿಕವಾದಂತಹ ವಸ್ತುಗಳನ್ನು ಪ್ರದರ್ಶಿಸುವುದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಘಟನೆಯ ಕುರಿತು ಸ್ಪಷ್ಟನೆಯನ್ನು ಪಡೆದಿರುವ ಉದ್ದೇಶದಿಂದ ಗೋವಿಂದರಾಜನಗರ ಪೊಲೀಸರು ನಟ ಪ್ರಖ್ಯಾತ್ ವಿಚಾರಣೆ ನಡೆಸಿದ್ದಾರೆ. ನಾವು ಸಿನಿಮಾ ಮಾಡಿರೋದೇ ಲಾಂಗ್ ಹಿಡಿಬಾರ್ದು ಅಂತ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ ಮೋಸ್ಟ್ಲಿ ಅವ್ನು ಇಂಟ್ರೋಲ್ಗೆ ಎದ್ದೋಗ್ಬಿಟ್ಟಿದ್ದಾನೆ. ನಮ್ಮ ಸಿನಿಮಾ ನೋಡಿ ಎದ್ದೋಗ್ಬಿಟ್ಟು ಲಾಂಗ್ ತಂದಿದ್ದಾನೆ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ನೋಡಿದ್ರೆ ಖಂಡಿತ ಅವನು ಲಾಂಗ್ ತರ್ತಾ ಇರಲಿಲ್ಲ. ಯಾಕೆಂದ್ರೆ ಕ್ಲೈಮ್ಯಾಕ್ಸಲ್ಲಿ ಅಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ನಾವು, ರೌಡಿಸಮ್ ಮಾಡಬಾರ್ದು ಅಂತ ಹೇಳಿ. ಈಗ ಕಂಪ್ಲೀಟ್ ವಿಡಿಯೋನ ನಾನು ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಅವರು ಪರಿಶೀಲನೆ ಮಾಡಿದ್ರು ಯಾವ ರೀತಿ ಆಗಿದೆ ಏನು ಅಂತ ಹೇಳಿ. ಅದು ಕಂಪ್ಲೀಟ್ ಒರಿಜಿನಲ್ ಲಾಂಗ್ ಆಗಿರಲಿಲ್ಲ. ಅಂದ್ರೆ ನಾವು ಅದೊಂದು ಸಂದರ್ಭದಲ್ಲಿ ನಮಗೂ ಗೊತ್ತಾಗಿಲ್ಲ ಅದು ಒರಿಜಿನಲ್ ಆರ್ಟಿಫಿಷಿಯಲ್ ಅಂತ ಹೇಳಿ. ಸೊ ಅದೆಲ್ಲ ಪರಿಶೀಲನೆ ನಡೀತು. ಇವಾಗ ಏನೇನು ಬೇಕೋ ಅದೆಲ್ಲ ದಾಖಲಾತಿಗಳು ತಗೊಂಡು ನೋಟಿಸ್ನ ಕೊಟ್ಟು ಈ ರೀತಿ ನೆಕ್ಸ್ಟ್ ಏನೇ ರೀತಿ ಆದ್ರೂ ನೀವು ಕೈಯಲ್ಲಿ ಲಾಂಗ್ ಅನ್ನ ಹಿಡಿಬೇಡಿ ಸರ್, ಅದು ಸಮಾಜಕ್ಕೆ ಬೇರೆ ರೀತಿ ಮೆಸೇಜ್ ಆಗುತ್ತೆ ಅಂತ ಹೇಳಿ ಅಡ್ವೈಸ್ ಮಾಡಿ ಕಳಿಸಿದ್ದಾರೆ. ಪೊಲೀಸರ ನೋಟಿಸ್ಗೆ ಪ್ರತಿಕ್ರಿಯಿಸಿದ ನಟ ಪ್ರಖ್ಯಾತ್, ನಮ್ಮ ಸಿನಿಮಾದ ವಿಚಾರವೇ ಲಾಂಗ್ ಹಿಡಿಬಾರ್ದು ಅಂತ. ರಜತ್ ಮತ್ತು ವಿನಯ್ ಹಿಡಿದಿದ್ದು ಒರಿಜಿನಲ್ ಲಾಂಗ್. ಸಡನ್ ಆಗಿ ತಗೊಂಡ್ ಬಂದು ಕೊಟ್ಟಾಗ ನಾನೇ ಮುರಿದು ಹಾಕಿದ್ದೀನಿ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಆತ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದಂತೆ. ಇದು ಯಾವುದೂ ಗಿಮಿಕ್ ಅಲ್ಲ. ಯಾರು ಮಚ್ಚು ಹಿಡಿಬಾರ್ದು ಎಂಬುದಷ್ಟೇ ನಮ್ಮ ಸಂದೇಶ ಅಂತ ಹೇಳಿ ನಟ ಪ್ರಖ್ಯಾತ್ ಹೇಳಿಕೆ ಕೊಟ್ಟಿದ್ದಾರೆ. ರಜತ್ ಮತ್ತೆ ವಿನಯ್ ಅವರು ಹಿಡಿದಿದ್ದು ಒರಿಜಿನಲ್. ಅವ್ರು ಒರಿಜಿನಲ್ ಹಿಡಿದು ಅವ್ರಿಗೆ ಜೆಸಿಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ನನಗೆ ಪ್ರಚಾರದಲ್ಲಿ ಇರ್ಬೇಕಾದ್ರೆ ಯಾರು ಒರಿಜಿನಲ್ ಯಾವ್ದು ಫೇಕ್ ಅಂತ ಸಡನ್ ಆಗಿ ತಗೊಬಂದು ಒಬ್ಬ ಕೊಟ್ಟಾಗ ಸ್ಪಷ್ಟವಾಗಿ ಹೇಳಿದೀನಿ, ನೋಡಪ್ಪ ಇದು ನಾವು ಮಾಡಿರೋದೇ ಸಿನಿಮಾ, ನಾವು ಈ ಲಾಂಗ್ ನ ಹಿಡಿಬಾರ್ದು ಅಂತ ಹೇಳಿ ನಾನು ಬಿಸಾಕ್ಸಿ ಅದನ್ನ ಮುರಿದು ಹಾಕ್ಸಿದೀನಿ. ಆಮೇಲೆ ನಾನು ತುಂಬಾ ವಿಚಾರಿಸಿ ಯಾರು ಅವನು ಹುಡುಗ ಅಂತ ಹೇಳಿ. ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋಣಂತೆ ಹುಡುಗ. ಮೋಸ್ಟ್ಲಿ ಗೋಡೌನಿಂದ ತಗೊಬಂದಿದ್ದಾನೋ ಏನೋ ಇರ್ಬೋದು. ಅದು ಒಂದು ಲಾಂಗ್ ನನ್ನ ಕೈ ಕೊಟ್ಟ, ನನ್ನ ಕೈಯಲ್ಲಿ ಹಿಡಿದೆ, ಅದು ತಪ್ಪಾಗಿದೆ. ಈಗ ಅದಕ್ಕೆ ಏನೇನು ಬೇಕೋ ಪೊಲೀಸರು ಅದು ಏನು ಕಾನೂನು ರೀತಿ ಕ್ರಮ ತಗೊಂಡಿದ್ದಾರೆ ಸರ್. ಸಿನಿಮಾದ ಉದ್ದೇಶವೇ ಮಚ್ಚಿಡಿಬಾರ್ದು ಅಂತ. ಅದು ನಕಲಿ ಮಚ್ಚ ಅಂತ ಪೊಲೀಸರ ಮುಂದೆ ಪ್ರೂವ್ ಮಾಡಿರೋದ್ರಿಂದ ತಿಳುವಳಿಕೆಯನ್ನ ಹೇಳಿ ನಟನನ್ನ ಪೊಲೀಸರು ಬಿಟ್ಟು ಕಳುಹಿಸಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.